ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಮತಯಾಚಿಸಿದ್ದಾರೆ. ರಾಘವೇಂದ್ರ ಅವರಿಗೆ ಚುನಾವಣಾ ಠೇವಣಿಗೆ ಹಣ ಕೊಟ್ಟಿದ್ದಾರೆ ಮಹಿಳೆಯರು. ಕಲ್ಲಿಹಾಳ್ ತಟ್ಟಿಹಳ್ಳಿ ಗ್ರಾಮದ ಮಹಿಳೆಯರಿಂದ ಡೆಪಾಸಿಟ್ ಹಣ 5,000 ಹಣವನ್ನು ಸಂಗ್ರಹಿಸಿ ರಾಘವೇಂದ್ರ ಅವರಿಗೆ ಕೊಟ್ಟಿದ್ದಾರೆ ಮಹಿಳೆಯರು. ಠೇವಣಿ ಹಣ ನಾಮಪತ್ರ ಸಲ್ಲಿಕೆ ವೇಳೆ ರಾಘವೇಂದ್ರ ಅವರು ನೀಡಲಿದ್ದಾರೆ. ಕಲ್ಲಿಹಾಳ್ ತಟ್ಟಿಹಳ್ಳಿ ಗ್ರಾಮದ ಮಹಿಳೆಯರು ಕೊಟ್ಟಂತಹ ಹಣ ಇದು. ಶಿವಮೊಗ್ಗದ ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಬಿವೈ ರಾಘವೇಂದ್ರ. ಮತಯಾಚನೆಗೆ ತೆರಳಿದಂಥ ಸಂದರ್ಭದಲ್ಲಿ ರಾಘವೇಂದ್ರ ಅವರಿಗೆ ಚುನಾವಣಾ ಠೇವಣಿಗೆ ಮಹಿಳೆಯರು ತಾವು ಸಂಗ್ರಹಿಸಿದ ಹಣವನ್ನು 5,000 ರೂಪಾಯಿ ಹಣವನ್ನು ಸಂಗ್ರಹಿಸಿ ರಾಘವೇಂದ್ರ ಅವರಿಗೆ ನೀಡಿದ್ದಾರೆ. ಆ ಠೇವಣಿ ಹಣವನ್ನು ನಾಮಪತ್ರ ಸಲ್ಲಿಕೆ ವೇಳೆ ನೀಡಲಿದ್ದಾರೆ ರಾಘವೇಂದ್ರ. ನಿನ್ನೆ ಬೆಂಗಳೂರಿನಲ್ಲಿ ಸಂಜೆ 4 ಗಂಟೆಗೆ ನಮ್ಮ ಶಿವಮೊಗ್ಗ ಕ್ಷೇತ್ರದ ಮತದಾರರು ಓಟ್ ಇಲ್ಲಿದೆ, ಉದ್ಯೋಗಕ್ಕೋಸ್ಕರ ಅಥವಾ ವಿದ್ಯಾಭ್ಯಾಸಕ್ಕೋಸ್ಕರ ಯಾರ್ಯಾರು ಹೊರಗಡೆ ಇದ್ದಾರೆ ಅವ್ರನ್ನ ಸೇರಿಸುವಂಥ ಪ್ರಯತ್ನ ಆಗಿತ್ತು. ಸುಮಾರು ಒಂದು 4,000 ರಿಂದ 5,000 ಜನ ಕ್ರೀಮ್ ಆಫ್ ದಿ ಇನ್ಫ್ಲೂಯೆನ್ಸರ್ಸ್ ಅಂದರೂ ಕೂಡ ತಪ್ಪಾಗಲಾರ್ದು ಆ ಜನ ಸೇರಿದರು. ತುಂಬ ಒಳ್ಳೆ ರೀತಿಯಂಥ ಚರ್ಚೆಗಳಾಯಿತು. ನಮ್ಮ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಶಾಸಕರು, ಮಾಜಿ ಶಾಸಕರು, JDSನ ಮುಖಂಡರ ಒಂದು ನೇತೃತ್ವದಲ್ಲಿ ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮತ್ತು ಇನ್ನೊಂದು ವಿಶೇಷವಾಗಿ ನಾಳೆ 18ನೇ ತಾರೀಕಿಗೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ಅಷ್ಟರೊಳಗೆ ಒಂದು ಅವರಿಗೆಲ್ಲ ವಿನಂತಿ ಮಾಡಿ ಆ ಒಂದು ನಾಮಪತ್ರಕ್ಕೆ ಸಲ್ಲಿಸೋಕ್ಕೆ ಕೂಡ ಬರಬೇಕು ಅಂತ ವಿನಂತಿಯನ್ನು ಮಾಡುವ ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಮಾಡಿದ್ದೆ. ತುಂಬ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇದು 4 ಎಲೆಕ್ಷನ್ಲು ಇದನ್ನೇ ಕೇಳ್ಕೊತ ಬಂದಿವಿ ಸರ್. ನಮಗೆ ವಿಶ್ವಾಸ ಇರೋದು ಕಾರ್ಯಕರ್ತರ ಬಗ್ಗೆ, ನಮಗೆ ವಿಶ್ವಾಸ ಇರೋದು ಮೋದಿಜಿ ಗ್ಯಾರಂಟಿ ಬಗ್ಗೆ, ನಮಗೆ ವಿಶ್ವಾಸ ಇರೋದು ವಿಕಸಿತ ಭಾರತದ ನಿನ್ನೆ ಮ್ಯಾನಿಫೆಸ್ಟೋ ಏನು ಬಿಡುಗಡೆ ಮಾಡಿದಾರಲ್ಲ ಅಂಬೇಡ್ಕರ್ ಜಯಂತಿ ದಿನ, ಅದ್ರ ಬಗ್ಗೆ ನಮಗೆ ವಿಶ್ವಾಸ ಇರೋದು. ಹಾಗೆ ಪಾಪ ವಿರೋಧ ಪಕ್ಷ ಸ್ನೇಹಿತರು ಏನೇ ಹೇಳಲಿ ನಮ್ಮನ್ನು ಧೃತಿಗಡಿಸೋಕ್ಕೆ ಬರಲ್ಲ. ನಮಗೆ ಯುದ್ಧ ಬಂದ ಶಸ್ತ್ರಾಭ್ಯಾಸ ಮಾಡುವಂಥ ಪಕ್ಷ, ಜನ, ಕಾರ್ಯಕರ್ತರು ನಾವ್ಯಾರು ಕೂಡ ಅಲ್ಲ. ಏನೇ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.